ಡೇ 1 ಆಫ್ 75 ಹಾರ್ಟ್ ಚಾಲೆಂಜ್ ಅಂತ ನಾನು ಹೇಳಲ್ಲ. ಯಾಕಪ್ಪ ಅಂದರೆ ಅದೇನು ದೇವ್ರ ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನೋ ಹಾಗೆ ನನ್ನ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ನನಗೆ. ಸೊ ನನಗೆ ನನ್ನ ಮಹಾಭಾರತ ರಾಮಾಯಣ ಬುಕ್ ಇಟ್ಟಿದ್ದು ಅದು ಸಿಗಲಿಲ್ಲ. ಎಲ್ಲನೂ ಫಾಲೋ ಮಾಡಿದೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಬುಕ್ನ ಓದೋಕ್ಕಾಗಲೇ ಇಲ್ಲ ನನಗೆ. ಸೊ ಇದನ್ನು ನಾನು ಈ ಡೇನ ನಾನು ಕೌಂಟಿಂಗ್ ಮಾಡಲ್ಲ ನಾನು. ಸೊ ನಾನು ಡೇ ಸ್ಟಾರ್ಟ್ ವಿತ್ ಮಕ್ಕಳನ್ನೆಲ್ಲ ಸ್ಕೂಲ್ ಕಳ್ಸಾದ್ಮೇಲೆ ಜೀರಾ ವಾಟರ್ ಕುಡಿದೆ, ಅದಾದಮೇಲೆ ವಾಕಿಂಗ್ ಹೋಗಿ ಬಂದೆ. ನಾನು ಡೇನ ಇವತ್ತಿಂದ ಟಿಕ್ ಮಾಡ್ತಾಯಿದ್ದೀನಿ, ಬಟ್ ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ ಟುಮಾರೋ ಅಗೇನ್. ಮೈ ಬ್ಯಾಡ್ ಲಕ್, ಐ ಡೋಂಟ್ ನೋ ವೈ ಇಟ್ ಇಸ್ ಹ್ಯಾಪ್ನಿಂಗ್. ಸೊ ವಾಕಿಂಗಿಂದ ಬಂದಮೇಲೆ ಮನೆಗೆ ನಾನು ಬನಾನಾ ಆ್ಯಂಡ್ ಆ್ಯಪಲ್ ಸ್ಮೂತಿನ ತೊಗೊಂಡೆ. ಸಖತ್ತಾಗಿತ್ತು ಅದ್ರ ಜೊತೆ. ಅದಕ್ಕಿಂತ ಮುಂಚೆ ನಾನು ಯೋಗ ಮಾಡಿದೆ. ಸೊ ಎವ್ರಿಥಿಂಗ್ ಐ ಆಮ್ ಡೂಯಿಂಗ್, ಬಟ್ ಐ ಡೋಂಟ್ ನೋ. ಅದರ ಆದಮೇಲೆ 11:30 12 ಅನ್ನೋ ಹಾಗೆ ಒಂದು ಸೀಬೆಹಣ್ಣು ತಿಂದೆ. ಅದಾದಮೇಲೆ ನಮ್ಮ ವಂಶಸ್ಥರು ಬಂದರು, ಅವರಿಗೆ ರಾಗಿ ರೊಟ್ಟಿ ಕೊಟ್ಟೆ ಕಾಗೆಗೆ. ಸೊ ಎವ್ರಿ ಡೇ ಬರುತ್ತೆ ಅದು ನನ್ನ ಜೊತೆಗೆ. ಸೊ ಅದಾದಮೇಲೆ ಮೂಲಂಗಿ ಸಾರು ಮತ್ತು ಹಾಗಲಕಾಯಿ ಪಲ್ಯನ ಮಾಡಿದ್ದೆ, ಅನ್ನ ಮತ್ತು ಒಂದು ರಾಗಿ ರೊಟ್ಟಿ ಮತ್ತು ಸಲಾಡ್ ಆ್ಯಸ್ ಯೂಶುವಲ್. ಅದಾದಮೇಲೆ ಸ್ವಲ್ಪ ಮೊಸರನ್ನೂ ತಿಂದೆ. ನೋಡಿ ನಾನೆಲ್ಲ ಊಟ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ರಾತ್ರಿ ನೆನೆ ಹಾಕಿದ ಅನ್ನಕ್ಕೆ ನಾನು ಮಜ್ಜಿಗೆ ಹಾಕ್ಕೊಂಡು ತಿಂದೆ. ಸಖತ್ ಹೊಟ್ಟೆಗೆ ತಂಪಿರುತ್ತೆ. ಸೊ ಏನಪ್ಪ ನೆನೆ ಎಲ್ಲ ನನಗೆ ಪ್ರಾಬ್ಲಮ್ ಆಗಿತ್ತು ಅಂದರೆ ನನಗೆ ಲೂಸ್ ಮೋಷನ್ ಆಗಿತ್ತು. ಎಷ್ಟು ಟೈಮ್ ಒಂದು 10-15 ಟೈಮ್ಸ್ ಲೂಸ್ ಮೋಷನ್ ಆದರೂ ದಿಸ್ ಮಚ್ ಐ ಆಮ್ ಆ್ಯಕ್ಟಿವ್ ನಿಮ್ಗೆ ಅನಿಸುತ್ತಾ ನನಗೆ. ಅದಾದಮೇಲೆ ನಾನು ಹೋಗಿ ಇವತ್ತು ಲೆಗ್ ಡೇ ಇತ್ತು, ಲೆಗ್ ಡೇ ಮಾಡಿ ಬಂದಿದ್ದೀನಿ. ಸೊ 10-15 ಟೈಮ್ ಲೂಸ್ ಮೋಷನ್ ಆದರೆ ಎನರ್ಜಿ ಎಲ್ಲಿಂದ ಬರ್ತೋ ಗೊತ್ತಿಲ್ಲ. ಸೊ ಇಷ್ಟಾದ್ರು ಲೈಕ್ ಮಾಡಿ.